ದಾವಣಗೆರೆ ವಿಶ್ವವಿದ್ಯಾನಿಲಯ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ದೊಡ್ಡ ಓಬಜ್ಜಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ವಿಶೇಷ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದ ಎನ್ಎಸ್ಎಸ್ ನೋಡಲ್ ಅಧಿಕಾರಿಯಾಗಿ ಪ್ರೊಫೆಸರ್ ಲೋಕೇಶ್ ನಾಯಕ್ ನೇತೃತ್ವ ವಹಿಸಿದರು. ಶಿಬಿರದಲ್ಲಿ ಸುಮಾರು 65 ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ನಾಗರಕಟ್ಟೆಯ ಕರುನಾಡ ಗಾನ ಕೋಗಿಲೆ ಎಂದೇ ಪ್ರಸಿದ್ಧರಾದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರು, ಕಲಾವಿದರು ಹಾಗೂ ನಿರೂಪಕರಾದ ಶ್ರೀ ಹನುಮಂತ ನಾಯಕ್ ಸಿ ಅವರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನಿಸಲಾಯಿತು. 28 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ವಿಶೇಷ ಚೇತನರಾದ ಅವರು ಬಾಲ್ಯದ 4ನೇ ತರಗತಿಯಿಂದಲೇ ತಮ್ಮ ಗಾಯನ ಯಾನ ಆರಂಭಿಸಿ ಇಂದಿನವರೆಗೂ 154ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ನಾಡಿನ ವಿವಿಧ ಭಾಗಗಳಲ್ಲಿ ಉಚಿತ ಸಂಗೀತ ಸೇವೆ ಸಲ್ಲಿಸುತ್ತಾ ಬಂದಿರುವುದು ವಿಶೇಷ. ಶಿಬಿರದಲ್ಲಿ ಅವರು ತಮ್ಮ ಸಾಧನೆಯ ಯಶೋಗಾಥೆಯನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದರು. ಜೊತೆಗೆ ಬಸವಣ್ಣ ಅವರ ವಚನಗಳು, ಕ್ರಾಂತಿ ಗೀತೆಗಳು, ಜಾನಪದ ಗೀತೆಗಳು, ಕನ್ನಡ ಸ್ಫೂರ್ತಿ ಗೀತೆಗಳು ಹಾಗೂ ಬಂಜಾರ ಗೀತೆಗಳನ್ನು ಹಾಡಿ ಶಿಬಿರಾರ್ಥಿಗಳ ಮನಗೆದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಸುರೇಶ್ ಬಿ ಉಪನ್ಯಾಸಕರು, ಶ್ರೀ ರಾಘವೇಂದ್ರ ಪ್ರಸಾದ್ ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ಶ್ರೀಧರ್ ಮೂರ್ತಿ ಸಹಾಯಕ ಕೃಷಿ ನಿರ್ದೇಶಕರು, ಪ್ರೊಫೆಸರ್ ಶ್ರೀ ಲೋಕೇಶ್ ನಾಯ್ಕ, ಶ್ರೀ ತಿರುಮಲ ನಾಯ್ಕ ಶಿಕ್ಷಕರು, ಶ್ರೀ ಜಯದೇವ ನಾಯ್ಕ ರೈಲ್ವೆ ಇಲಾಖೆ, ಶ್ರೀ ಮಂಜಾ ನಾಯ್ಕ ಶಿಕ್ಷಕರು ಹಾಗೂ ಊರಿನ ಹಿರಿಯರು, ಗ್ರಾಮಸ್ಥರು, ಯುವಕರು ಹಾಗೂ ಸರ್ಕಾರಿ ನೌಕರರು ಭಾಗವಹಿಸಿದ್ದರು. ಹನುಮಂತ ನಾಯಕ್ ಸಿ ಅವರ ಪ್ರತಿಭೆಯನ್ನ ಮೆಚ್ಚಿ ಗೌರವ ಸನ್ಮಾನ ಮಾಡಿದರು. ಇಂತಹ ಸಾಧಕರಿಗೆ ಇನ್ನಷ್ಟು ಗೌರವ ಸ್ಥಾನಮಾನಗಳು ದೊರೆಯಲಿ ಎಂದು ಶುಭ ಹಾರೈಸಿದರು. ವರದಿ ಷಣ್ಮುಖ ನಾಯಕ್, ದಾವಣಗೆರೆ ಜಿಲ್ಲೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.